ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಸನ್ಯಾಸ ದೀಕ್ಷೆ ಅಥವಾ ಪಟ್ಟಾಧಿಕಾರ ಸ್ವೀಕರಿಸಿ 20 ವರ್ಷಗಳು ಕಳೆದಿದ್ದ ಹಿನ್ನೆಲೆಯಲ್ಲಿ ಯಲೆರಾಂಪುರ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಶ್ರೀಗಳ ಮುಂದಿನ ಎಲ್ಲ ಕನಸುಗಳು ಈಡೇರಲಿ ಎಂದು ಶುಭ ಹಾರೈಸಿದ್ದಾರೆ. ಸನ್ಯಾಸ ದೀಕ್ಷೆಯನ್ನು ತಗೊಂಡು ಅಥವಾ ಪಟ್ಟಾಧಿಕಾರವನ್ನು ತಗೊಂಡು 20 ವರ್ಷಗಳು ಇಲ್ಲಿಗೆ ಸೌದಿದೆ. ಇವತ್ತು ಈ 20ನೇ ವರ್ಷದ ಸವಿನೆನಪಿಗಾಗಿ ಸಿದ್ದೇಶ್ವರನ ದರ್ಶನವೂ ಕೂಡ ಆಯಿತು. ನಾನು ಎಷ್ಟೋ ದಿವಸ ಆಯಿತು ಅಲ್ಲಿ ಹೋಗಿರಲಿಲ್ಲ, 2-3 ವರ್ಷ ಆಗಿತ್ತು. ಹೋಗಿ ಅದೆಲ್ಲ ಹಳೆ ನೆನಪುಗಳು ಮೆಲುಕಾಯಿತು. ಬಹುತೇಕ ಎಲ್ಲರೂ ಸನ್ಯಾಸಿಗಳಾಗ್ಬೋದು, ಎಲ್ಲರೂ ಸ್ವಾಮಿಗಳಾಗ್ಬೋದು. ಒಪ್ಕೊಂಡು ಹೋಗುವಂಥದ್ದು, ಹತ್ಕೊಂಡು ಹೋಗುವಂಥದ್ದು ಬೆರಳೆಣಿಕೆ ಎಷ್ಟು ಜನ. ಬಹುತೇಕ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನನ್ನ ತಲೆಯಲ್ಲಿ ಕೂದಲಿಷ್ಟು ಅಷ್ಟು ಜನ ಸನ್ಯಾಸಿಗಳನ್ನು ಸಾಧನೆ ನೋಡ್ಬಿಟ್ಟು ನಾನು ಈ 43ನೇ ವಯಸ್ಸಿಗೆ ಬಹುಶಃ ಪೂಜ್ಯ ವೀರಭದ್ರ ಶಿವಾಚಾರ್ಯ ಸ್ವಾಮಿ ಅಂತ ನೋಡಿದ್ದು ಬಹುಶಃ ನನಗೆ ಅವರು ವಿರಳ ಒಬ್ಬರೇ ಅನ್ನುವಂಥ ಭಾವನೆ ನನಗೆ. ಅವ್ರು ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಾನು 2010ರಲ್ಲಿ ನಾನು ಆದಿಚುಂಚನದಿಂದ ಬಿಟ್ಟು ಬಂದು ಒಡ್ಡಿಗೆರೆಯಲ್ಲಿ ಬಿಟ್ಟು ಬಂದಮೇಲೆ ನನ್ನ ಮೊದಲನೇ ಕಾರ್ಯಕ್ರಮ ಸಿದ್ದರಬೆಟ್ಟದ ಉಳುಮೆ ಕಾರ್ಯಕ್ರಮ. ಅವತ್ತು ನಮ್ಮವರ ಬಾಂಧವ್ಯ ಪ್ರೀತಿ, ಅವತ್ತು ನನ್ನ ಹತ್ರ ಓಡಾಡೋಕ್ಕೆ ಕಾರ್ ಇರಲಿಲ್ಲ, ಮಾತಾಡೋಕ್ಕೆ ಫೋನ್ ಇರಲಿಲ್ಲ, ಊಟ ಮಾಡೋಕ್ಕೆ ಅನ್ನ ಇರಲಿಲ್ಲ. ಅವತ್ತು ನಾನು ಯಾರು ಕೇರಪ್ಪ, ನನಗೆ ಯಾರು ಗೊತ್ತೂ ಇಲ್ಲ, ನಾನು ಯಾರು ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೂಡ ಕರೆದು ನನ್ನನ್ನು ಬಹುಶಃ ಅವತ್ತಿಂದ ನಮ್ಮ ಅವರ ಆತ್ಮೀಯತೆ ಬೆಳೆದಿದ್ದು ಇಲ್ಲಿವರೆಗೂ ಕೂಡ ಎಷ್ಟೋ ಪ್ರಯತ್ನಗಳಾಗಿದೆ. ಭಕ್ತರ ಕೆಲಸ ಅಂದರೆ ತುಂಬ ಕಾಣಿಕೆ ಕೊಟ್ಟು ಉಳಿಂಡವ್ರು ಜಾಸ್ತಿ, ಏನಾದರೂ ಮಾಡಿ ದೂರ ಮಾಡಬೇಕು ಅಂತ ನಿಮಗೆ ಸಂಸಾರದಲ್ಲಿದ್ದಾಗೆ ನಮ್ಮಲ್ಲಿ ಇರ್ತದೆ. ನಾವು ಯಾವತ್ತು ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ನನ್ನ ಕೊನೆ ಉಸಿರಿರೋವರೆಗೂ ಬಹುತೇಕ ನಾವಿಬ್ಬರು ಒಂದೇ ತಾಯಿಯ ಮಕ್ಕಳಾಗಿ ಉಳಿಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ದೀನಿ. ಬಿಟ್ಟರೆ ದುಡ್ಡು ಮಾಡೋದು, ಮಠ ಕಟ್ಟೋದು ಕಾಮನ್ನು, ಒಂದಡಿ ಜಾಸ್ತಿ ಒಂದಡಿ ಕಮ್ಮಿ ಕಟ್ತೀನಿ. ಬಹುಶಃ ಭಾವನೆಗಳು ಒಂದೇ ಆಗಬೇಕು. ನಮ್ಮಿಬ್ಬರ ಕೆಲಸ ಧರ್ಮವನ್ನು ಕಟ್ಟುವಂಥದ್ದು. ನಾವ್ಯಾರು ಕೂಡ ಹೇಳ್ಕೊಟ್ಟಿದ್ದಲ್ಲ, ಕೊರಟಿಗೆ ನಾವಿಬ್ಬರು 2 ಕಣ್ಣು ಕಿವಿ ಅಂತ ನಾವೇನು ಹೇಳ್ಕೊಂಡಿದ್ದಲ್ಲ. ಜನರಿಗೆ ಅದು ಅರ್ಥ ಆಗುತ್ತೆ. ನಮ್ಮ ಜನ ಒಬ್ಬ ವ್ಯಕ್ತಿಯನ್ನು ನೋಡಲಿಕ್ಕೆ ಭಾಳ ಟೈಮ್ ಏನು ತೊಗೊಳ್ಳೋದಿಲ್ಲ. ಇವ್ರ ವ್ಯಕ್ತಿಯೇ ಸರಿಯಪ್ಪ, ಇವ್ರು ತಪ್ಪು ಅಂತ ಹೇಳಲಿಕ್ಕೆ ಏನು ಬೇಕಾಗಿಲ್ಲ. ಬಹುಶಃ ಇಬ್ಬರ ಗುರಿ, ಇಬ್ಬರ ನಡೆ ಒಂದೇ. ಆದ್ದರಿಂದ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಇವತ್ತಿನ ಸಿದ್ದರಬೆಟ್ಟದಲ್ಲಿ ಶಿವರಾತ್ರಿ ಮಾಡ್ತಾರೆ ಅಂದರೆ ಅವ್ರು ಹೇಳ್ಬೋದಾಯ್ತು, ಯಲೆರಾಂಪುರದಲ್ಲಿ ಶಿವರಾತ್ರಿ ಮಾಡ್ತಿಲ್ಲ ಅಂತ ಅವ್ರು ಅನ್ಬೋದಾಗಿತ್ತು, ಅಥವಾ ನಾನು ನಿಲ್ಲೇಶ್ ಹೇಳ್ಬೋದಾಗಿತ್ತು. ಸಿದ್ದರಬೆಟ್ಟ ಸ್ವಾಮಿಗಳವರಪ್ಪ ಕರ್ಕೊಂಡು ಮಾಡಿ ನನಗೇನು ಅಂತ. ನನಗೆ ಸಿದ್ದರಬೆಟ್ಟನೂ ಬೇರೆ, ಯಲೆರಾಂಪುರನೂ ಬೇರೆ ಅಲ್ಲ. ನಾವು ಯಾವತ್ತೂ ನನ್ನ ಹೆಸರಿದ್ರೆ ಅವ್ರು ಹೋಗ್ತಾರೆ, ಅವ್ರ ಹೆಸರು ನಾವು ಬರ್ತೀವಿ. ನಾವು ಯಾವತ್ತೂ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತವರು ಈ ಪೀಠಕ್ಕೆ ಬಂದು, ಪಟ್ಟಾಧಿಕಾರಕ್ಕೆ ಬಂದು 20 ವರ್ಷಗಳು ಪೂರೈಸಿದೆ. ಕ್ಷೇತ್ರನಾಥ ಸಿದ್ದೇಶ್ವರ ಅವರಿಗೆ ದೀಕ್ಷಾಗುರುಗಳು ಏನು ಕನಸು ಹಾಕೊಂಡಿದ್ದಾರೆ, ಇನ್ನೊಂದಷ್ಟು ಹೆಚ್ಚು ಸಮಾಜದ ಸೇವೆ ಮಾಡಲಿಕ್ಕೆ ಅವರಿಗೆ ಉನ್ನತವಾದಂಥ ಪದವಿಗಳು ಅಥವಾ ಅವಕಾಶಗಳು ಸಿಗಲಿ ಅಂತೇಳಿ ಸಿದ್ದೇಶ್ವರ ನಾನು ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ.